ಏನು ಇಂಪಾರ್ಟೆಂಟ್ ಸರ್ ಈಗ ಇಶ್ಯೂ ಕರೆದಿದ್ದಾರೆ. ಅಲ್ಲ ಇಶ್ಯೂ ಇನ್ನು ಅಜೆಂಡಾ ಏನಂತ ಗೊತ್ತಿಲ್ಲ. ಕರೆದಿದ್ದಾರೆ ಸರ್ ಅದರೊಳಗಿನ ಗೊಂದಲ ಇವೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಕರೆದಿದ್ದಾರೆ. ಗೊಂದಲ ಎಲ್ಲಿದೆ ಅಂತ ಫಸ್ಟ್ ಗೊಂದಲ ಇದೆಯಾ ಇಲ್ವಾ ಅಂತ ಉತ್ತರ ಸಿಗ್ಬೇಕಲ್ಲ. ಗೊಂದಲ ಎಲ್ಲಿದೆ? ಗೊಂದಲ ಇಲ್ಲ ಅಂದ್ರೆ ನಿಮ್ಮ ಪಾರ್ಟಿಗೆ ಯಾಕೆ ತಡೆ ಆಗ್ತದೆ ಸರ್? ಮುಂದೂಡಿಕೆ ಯಾಕಂತ ಮುಂದೂಡಿದೀವಿ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅವರು ಎಐಸಿಸಿನವರು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಭಾಗವಹಿಸಿ ಅಂತ ಅವ್ರ ಡೇಟ್ಗೆ ಮುಂದೆ ತಾಕಿದ್ದಾರೆ. ಬಂದಾಗ ನಂಬಿಕೆ ಇಲ್ವಾ ಅಂತ ಸರ್ ರಾಜ್ಯ ನಾಯಕರ ಮೇಲೆ? ನಂಬಿಕೆ ಪ್ರಶ್ನೆ ಏನಿದೆ? ಅಲ್ಲ ರೀ, ನಂಬಿಕೆ ನೀವೇ ಕ್ರಿಯೇಟ್ ಮಾಡೋದು. ನೀವೇ ಕ್ರಿಯೇಟ್ ಮಾಡ್ತೀರಾ ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಅಲ್ಲ ಸರ್, ರಾಜಣ್ಣ ಹೇಳ್ತಾರೆ ನೀವು ಆಂಟಿ ದಲಿತ ಕಾಂಗ್ರೆಸ್ ಪಾರ್ಟಿ ಅಂತ ಆ ತರ ವಿಶ್ಲೇಷಣೆ ಮಾಡ್ತೀರಿ. ಅಲ್ಲ, ಅವ್ರು ಹೇಳಿದ್ರು ಸರ್ ಆಂಟಿ ದಲಿತ ಅಂತ. ನಿನ್ನೆ ನೀವು ಹೇಳಿದ್ದು ಮುಂದಕ್ಕೆ ಹಾಕಿದ್ದು ಎಐಸಿಸಿ ಬರ್ತಾರೆ. ಜನರಲ್ ಸೆಕ್ರೆಟರಿ ಅವರೇ ನನ್ನ ಹತ್ರನೇ ಮಾತಾಡಿದ್ರು. ನನ್ನ ಹತ್ರನೇ ಮಾತಾಡಿ ಹೇಳಿದ್ರು, ನೋಡಿ ಮುಂದಕ್ಕೆ ನಾನು ಭಾಗವಹಿಸ್ತೇನೆ. ನಾನು ಹೇಳಿದೆ ನೀವು ಬನ್ನಿ ಭಾಗವಹಿಸಿ. ನಮ್ದೇನು ಇದ್ರಲ್ಲಿ ಯಾವ ರಾಜಕಾರಣ ಇಲ್ಲ, ಸೀಕ್ರೆಟ್ ಮೀಟಿಂಗ್ ಏನಲ್ಲ. ಇದೆ ನಮ್ ಸಮಸ್ಯೆಗಳು ಚರ್ಚೆ ಮಾಡ್ಬೇಕು ಅಂತ ಸೇರ್ತಾ ಇದ್ದೀವಿ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೆ ನೀವೇ ಬನ್ನಿ, ನೀವೇ ಪ್ರಿಸೈಡ್ ಮಾಡಿ ಅಂತ ಹೇಳಿದೆ ನಾನು. ಅದಕ್ಕೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ಮಾಡ್ತೀವಿ.